ರಿಂದ ಹಿಪ್ಪರಗಿ ಬಾಂದಾರದ ಗೇಟ್ ಕಿತ್ತು ಹೋಗ್ಯದ. ಆ ಕಾರಣಕ್ಕಾಗಿ ನಿನ್ನೆಯಿಂದ ಇಲ್ಲಿವರೆಗೆ 1 TMC ನೀರ ಹಿಪ್ಪರಗಿ ಡ್ಯಾಮಿನಿಂದ ಖಾಲಿ ಆಗ್ಯದ. ಮತ್ತು ಇದಕ್ಕೆಲ್ಲ ಕಾರಣ ಅಂದ್ರೆ ಸರ್ಕಾರವೇ ಕಾರಣ. ಈಗ 2-3 ವರ್ಷಗಳ ಹಿಂದೆ ಒಂದು ಗೇಟ್ ಇದೇ ರೀತಿ ಲಾಕ್ ಆಗಿತ್ತು. ಆ ಲಾಕ್ ಆದ ಗೇಟ್ಗೆ ಹಾಗೂ ಸಹಿತ ನೀರು ಬಿಟ್ಟು ಖಾಲಿ ಮಾಡಿ ಆ ಗೇಟನ್ನು ದುರಸ್ತಿ ಮಾಡಿರ್ತಕ್ಕಂಥದ್ದು ಅದ. ಅವಾಗ ನಾವು ಈ ಎಲ್ಲ ಇಂಜಿನಿಯರ್ಗೆ ನಾವು ಹೇಳಿದ್ದೀವಿ, ಈ ಎಲ್ಲ ಗೇಟ್ಗಳನ್ನು ಸುಮಾರು 25-26 ವರ್ಷಗಳಾಯಿತು. ಇವು 10 mm ಥಿಕ್ನೆಸ್ ಇದ್ದಿದ್ದು 5 mm ಥಿಕ್ನೆಸ್ಗೆ ಬಂದು ನಿಂತವು. ಇದು ಕಾಲಕ್ಕೆ ಕಿತ್ತು ಹೋಗುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಟೋಟಲ್ ಆಗಿ ಹೊಸ ಗೇಟ್ಗಳನ್ನು ಅಳವಡಿಸಲೇ ಮಾಡ್ರಿ ಅನ್ನುವಂಥದ್ದನ್ನು ನಾವು ಎಲ್ಲ ಈ ಇಂಜಿನಿಯರ್ಗೆ, ಚೀಫ್ ಇಂಜಿನಿಯರ್ಗೆ, ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ಟೈಮ್ದಾಗ ಅವರು ಮಂಜೂರು ಮಾಡೀವಿ, ಎಲ್ಲ ಗೇಟ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು. ನಮಗೆ ಸುಳ್ಳು ಹೇಳಿದ್ದಾರೆ. ಯಾವುದೂ ಗೇಟ್ ಚೇಂಜ್ ಮಾಡಿಲ್ಲ. ಅವ್ರು ಏನು ಮಾಡ್ಯಾರಂದ್ರೆ ಆ ಕಲರ್ ಮಾಡ್ಯಾರ. ಅವತ್ತು ಕಲರ್ ದುರಸ್ತಿ, ಕಲರ ಗ್ರೀಸಿಂಗ ಅಟ್ಟ ಮಾಡ್ಯಾರ. ಈ ಕಲರ ಗ್ರೀಸಿಂಗ್ ಥಿಕ್ನೆಸ್ ಹೆಚ್ಚು ಮಾಡೋಕೆ ಆಗೋದಿಲ್ಲ. ಆದ್ದರಿಂದ ಸರ್ಕಾರ ಇಲಾಖೆಯವರು ಮುತುವರ್ಜಿ ವಹಿಸಿ ಈ ಗೇಟ್ಗಳನ್ನು ಬದಲಾವಣೆ ಮಾಡಿ ರೈತರ ಹಿತ ಕಾಪಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಅವರು ಮಾಡದೇ ಇರುವಂಥ ಸಂಗತಿಯನ್ನು ನಾನು ಖಂಡಿಸ್ತೇನೆ. ಅವ್ರಿಗೆ ಈಗ ರೈತರನ್ನು ಸಾಯಿ ಹೊಡೆಯುವಂಥ ಪ್ರಸಂಗ ಇಲಾಖೆಯವರು ಸರ್ಕಾರ ಕೂಡಿ ಮಾಡಾಕತ್ತದ. ನಿನ್ನೆ ಜಿಲ್ಲಾ ಮಂತ್ರಿಯರು ಟೆಂಪ್ರರಿ ಆಗಿ ಭೇಟಿ ಹೋಗಿದ್ದಾರೆ. ಒಂದು ನಿರ್ಣಯ ತಗೊಳ್ಳುವಂಥ ಕೆಲಸ ಆಗಿಲ್ಲ. ಯಾವ ರೀತಿ ಹೊಸಪೇಟೆ ಯಾವ ಗೇಟ್, ತುಂಗಭದ್ರಾ ಅಣೆಕಟ್ಟಿನ ಗೇಟ್ಗಳು ಆಗಿತ್ತು, ಅದೇ ಸ್ಥಿತಿ ಹಿಪ್ಪರಗಿ ಗೇಟಿನೂ ಆಗ್ಯಾವ. ಇಲ್ಲಿ ಭಯಂಕರ ಸ್ಪೀಡ್ನಿಂದ ನೀರು ಹರಿಯೋದ್ರಿಂದ ಈ ನೀರಿನ ಒತ್ತಡಕ್ಕೆ ಯಾವ ಗೇಟನ್ನು ತಡೆಯಂಗಿಲ್ಲ. ಇವತ್ತು ಟೆಂಪ್ರರಿ ಇದನ್ನು 2 ದಿನದಾಗ ಇದನ್ನು ಬಂದ್ ಮಾಡ್ರಿ, ಇನ್ನೊಂದು ಗೇಟ್ ಕಿತ್ತು ಹೋಗುವಂಥ ಸಂಭವ ಅದ. ಆದ್ದರಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ, ಎಲ್ಲ ಗೇಟ್ಗಳನ್ನು ಮಂಜೂರು ಮಾಡಿ ಹೊಸ ಗೇಟ್ಗಳನ್ನು ಅಳವಡಿಸುವಂಥ ಕೆಲಸ ಆದರೆ ಮಾತ್ರ ಇನ್ನೊಂದು 15-20 ವರ್ಷ ರೈತರಿಗೆ ನೀರು ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು 15 ನೇಮ್ ಏನದ, ಇಲಾಖೆ ನೇಮ್ ಏನದ, 15 ವರ್ಷಕ್ಕೊಮ್ಮೆ ಹಳೆ ಗೇಟ್ಗಳನ್ನು ಬದಲಾವಣೆ ಮಾಡುವಂಥ ನೇಮ್ ಅದ. ಇವರು 26 ವರ್ಷ ಆದರೂ ಸಹಿತ ಒಂದು ಗೇಟ್ ಬದಲಾವಣೆ ಮಾಡಿಲ್ಲ. ಆ ಕಾರಣಕ್ಕಾಗಿ 3 ವರ್ಷ ಹಿಂದೊಮ್ಮೆ ಕಿತ್ತು ಹೋಗ್ಯದ, ಈಗ ಮತ್ತೊಮ್ಮೆ ಕಿತ್ತು ಹೋಗ್ಯದ. ಬೇಸಿಗೆ ಒಳಗ ಅನೇಕ ಹಳ್ಳಿಗಳ ಕುಡಿಯುವ ನೀರಿನ ಸಮಸ್ಯೆ ಆಗ್ತದ, ರೈತರ ಬೆಳೆಗಳ ಸರ್ವನಾಶ ಆಗ್ತಾವ. ಇದೆಲ್ಲಕ್ಕೂ ಹೊಣೆ ಸರ್ಕಾರ ಜವಾಬ್ದಾರಿ ತಗೋಬೇಕು. ಇದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಆಗಬೇಕು ಒಂದು ವೇಳೆ ನೀರು ಹೋದ್ರೆ. ಆದ್ದರಿಂದ ಈ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಕ್ಷಣ ಎಚ್ಚೆತ್ತು ಆ ನೀರಾವರಿ ಮಂತ್ರಿಗಳು ಇಲ್ಲಿ ಬರಬೇಕು. ಇಲ್ಲಿ ಬಂದು ಎಲ್ಲ ಅಧಿಕಾರಿಗಳನ್ನ ಸಭೆಯನ್ನು ಇಲ್ಲೇ ತೆಗೆದುಕೊಂಡು ಏನು ಪರಿಹಾರ ಮಾಡಬೇಕಾಗತ್ತ ತಕ್ಷಣ ಮಾಡುವಂಥ ಕೆಲಸವನ್ನ ಮಾಡಬೇಕು. ಅದನ್ನು ಒತ್ತಾಯವನ್ನು ಮಾಡ್ತೀವಿ ನಾವು. ಒಂದು ವೇಳೆ ಆಗದಿದ್ರೆ ಎಲ್ಲ ರೈತರನ್ನ ಕರ್ಕೊಂಡು ನಾವು ಸರ್ಕಾರಿ ಆಫೀಸ್ಗಳ ಮುಂದೆ, ನೀರಾವರಿ ಆಫೀಸ್ ಮುಂದೆ ಹೋರಾಟ ಮಾಡುವಂಥದ್ದನ್ನು ಆಗಬೇಕಾಗದ. ನೀವು ಕೇವಲ ಎಲ್ಲೋ ಬಲಾಢ್ಯ ಇರ್ತದ ಅಲ್ಲೆಟ್ಟ ದುರಸ್ತಿ ಅಲ್ಲ. ಉತ್ತರ ಕರ್ನಾಟಕ ಜೀವನಾಡಿ ಆದ ಕೃಷ್ಣನ ಬಗ್ಗೆ ಲಕ್ಷ್ಯದ ನಿಮ್ಮದು. ತಕ್ಷಣ ಅಲ್ಲಿ ಉಪಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು ಇಲ್ಲಿ ಬಂದು ಎಲ್ಲ ಚೀಫ್ ಇಂಜಿನಿಯರ್ನು, MD ಅವ್ರನ್ನ ಇಲ್ಲಿ ಕರೆಸಿ ಇಲ್ಲೇ ಸಭೆ ಮಾಡಿ ಆದಷ್ಟು ಬೇಗನೆ ಇದು ಟೆಂಪ್ರರಿ ಉಗುಳು ಹಚ್ಚಿದಂಗೆ ಆಕತಿ. ಸ್ಟಾಪ್ ಲಾಕ್ ಗೇಟ್ಗಳನ್ನು ಹಾಕಿದ್ರೆ ಪರ್ಮನೆಂಟ್ ಹೊಸ ಗೇಟ್ಗಳನ್ನು ಅಳವಡಿಸಿಕೊಳ್ಳುವಂಥ ಕೆಲಸ ಆಗಬೇಕನ್ನುವಂಥ ಒತ್ತಾಯವನ್ನು ಎಲ್ಲ ರೈತರ ಪರವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ತಕ್ಷಣ ನಾಳೆನೇ ಉಪಮುಖ್ಯಮಂತ್ರಿಗಳು ಇಲ್ಲಿ ಬಂದು ಏನು ಅನಾಹುತ ಆಗಿದೆ, ಇಲ್ಲಿ ನಾವು ಕಾಣ್ತೀವಿ, ಕಣ್ಣಿಗೆ ಕಾಣ್ತದ ಯಾವ ಪ್ರಮಾಣದ ನೀರು ಹೋಗೈತೆ ಅನ್ನೋದಂಥದ್ದನ್ನು. ಇದೇ ರೀತಿ ಹೋದ್ರೆ ಇನ್ನು 2 ಅಥವಾ 3 ದಿನದಾಗ ಸಂಪೂರ್ಣ
ಹಿಪ್ಪರಗಿ ಡ್ಯಾಮ್ ಖಾಲಿ ಆಗ್ತದೆ. ಅದಕ್ಕಾಗಿ ರೈತರ ಕಾಳಜಿ ನಿಮಗಿದ್ರ ತಕ್ಷಣ ಬಂದು ಅದನ್ನು ದುರಸ್ತಿ ಮಾಡಿ ಹೊಸ ಗೇಟ್ಗಳಿಗೆ ಮಂಜೂರಾತಿ ಕೊಟ್ಟು ಹೊಸ ಗೇಟನ್ನು ಅಳವಡಿಸುವಂಥ ಪ್ರಾರಂಭವನ್ನು ಇದೇ ಬೇಸಿಗೆಯಲ್ಲಿ ಮಾಡಿ ಮುಗಿಸ್ಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಒಂದು ವೇಳೆ ನೀವು ನಿರ್ಲಕ್ಷ್ಯ ವಹಿಸದ ನಿಮ್ಮ ನಿರ್ಲಕ್ಷ್ಯತನವನ್ನು ಖಂಡಿಸಿ ನಾವು ನೀರಾವರಿ ಆಫೀಸ್ ಮುಂದೆ ಒಂದು ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೊಡಬಯಸ್ತೇನೆ. ನೋಡ್ರಿ, ತುಂಗಭದ್ರಾ ಆದ್ರೆ ಒಮ್ಮೆ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಬಂದು ಹೋದ್ರಿ. ನಮ್ಮ ಹಿಪ್ಪರಿಗಿಗೆ ಯಾಕೆ ಬರಂಗಿಲ್ಲ ನೀವು? ಈಗ 2 ದಿವಸ ಆಯ್ತು ನೀರು ಹೋಗ್ಲಾಯ್ತು, ಈ ಪ್ರಮಾಣದ ನೀರು ಹೋಗ್ತೈತಿ. ನೋಡ್ರಿ ಇಲ್ಲಿ ಎಲ್ಲ ಏನೇನು ಹೋಗ್ತೈತಿ. ಇಟ್ಟು ನೀರು ಹೋದ್ರೂ ಸಹಿತ ನಿರ್ಲಕ್ಷ್ಯ ತೋರಿಸುವಂಥ ಕೆಲಸ ಸರ್ಕಾರಕ್ಕೆ ಮಾಡ್ತದ. ಅವ್ರ ನಿರ್ಲಕ್ಷ್ಯತನವನ್ನು, ತಾರತಮ್ಯ ನೀತಿಯನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ. ತಕ್ಷಣ ಇವತ್ತು ಬಿಟ್ಟು ಬಂದು ಇದಕ್ಕೆ ಪರಿಹಾರ ಕಂಡುಕೊಡುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಧನ್ಯವಾದ.